ನಮಸ್ತೆ, ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ನೋಡಿ ಬಂಧುಗಳು, ಇವತ್ತು ಹೆಸರು ಕಾಳು ಮತ್ತು ರಾಗಿಯಿಂದ ಒಳ್ಳೆ ಆರೋಗ್ಯಕರವಾದಂತಹ ದೋಸೆ ಮಾಡೋದು ಹೇಗೆ ಅನ್ನೋದನ್ನ ನೋಡ್ಕೊಳ್ಳೋಣ. ಒಂದು ಗ್ಲಾಸ್ ಅಳತೆಯಲ್ಲಿ ಹೆಸರು ಕಾಳು ತೊಗೊಂಡಿದ್ದೀನಿ. ಅದೇ ಗ್ಲಾಸ್ ಅಳತೆಯಲ್ಲೇ 1.5 ಗ್ಲಾಸ್ ರಾಗಿ ತೊಗೊಂಡು ರಾತ್ರಿ ಚೆನ್ನಾಗಿ ನೆನೆಸಿ ಇಡಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ಬಂಧುಗಳೇ. ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 1.5 ಗ್ಲಾಸ್ ತೊಗೊಂಡಿದ್ದೀನಿ ರಾಗಿ. ಚೆನ್ನಾಗಿ ತೊಳಿಬೇಕು ನೀಟಾಗಿ, ಯಾಕಂದರೆ ರಾಗಿಯಲ್ಲಿ ತೊಳೆದಷ್ಟು ಧೂಳು ಬರ್ತಾನೇ ಇರುತ್ತೆ ಹೊಟ್ಟೆಲ್ಲನೂ. ಆದ್ದರಿಂದ ನೋಡಿ ಈ ಥರ ಚೆನ್ನಾಗಿ ತೊಳ್ಕೊಬೇಕು. ಒಂದು 5-6 ಸಲನೂ ತೊಳೆದ್ಬಿಟ್ಟು ರಾತ್ರಿಗೆ ನೆನೆಸಿ ಇಟ್ಕೊಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಆಗುತ್ತೆ ದೋಸೆ. ನೋಡಿ ಚೆನ್ನಾಗಿ ನೆಂದಿದೆ. ಈ ಥರ ನೆಂದರೆ ಸಾಕು. ಇವಾಗ ಇನ್ನೂ ಒಂದು ಸಲ ತೊಳ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಹುಳಿ ಬರೆಸ್ಬೇಕು, ಮುಂದಿನ ದಿವಸನೇ ನೆನೆಸಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬೇಗ ಆಗುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ ಈ ಥರ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಬಂಧುಗಳೇ. ರಾಗಿಯಲ್ಲಿ ವಿಟಮಿನ್ ಡಿ, ಕ್ಯಾಲ್ಶಿಯಂ ಹೇರಳವಾಗಿರುತ್ತೆ. ಆದ್ದರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ತುಂಬ ಹೊತ್ತು ನೆನೆಸಿಡೋದಿಲ್ಲ ಹಿಟ್ಟನ್ನ. ಆದ್ದರಿಂದ ಕಲ್ಲುಪ್ಪು ಸ್ವಲ್ಪ ಹಾಕ್ಕೊಂಡು ಅದಕ್ಕೇ ಬೇಕಾದಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ ಎರಡನೇ ಸಲನೂ ಇದೇ ಥರ ನುಣ್ಣಗೆ. ಕ್ಯಾಲ್ಶಿಯಂ ಹೇರಳವಾಗಿರೋದ್ರಿಂದ 40ರ ನಂತರ ಬರ್ತಕ್ಕಂಥ ಮಹಿಳೆಯರಲ್ಲಿ 40ರ ನಂತರ ಬರ್ತಕ್ಕಂಥ ಕಾಲು ನೋವು, ಮಂಡಿ ನೋವೆಲ್ಲ ನಿವಾರಣೆ ಆಗುತ್ತೆ ಬಂಧುಗಳೇ. ಆದ್ದರಿಂದ ರಾಗಿಯನ್ನು ಯಥೇಚ್ಛವಾಗಿ ಬಳಸಿ. ಮತ್ತು ನೋಡಿ ದೋಸೆ ಹಿಟ್ಟನ್ನ ಅದಕ್ಕೆ ಕಲಿಸ್ಕೋಬೇಕು. ಹಿಟ್ಟನ್ನ ತುಂಬ ಹೊತ್ತಿಡಬೇಕು ಇಲ್ಲ ನೆನೆಸಿಡಬೇಕು, ಹುಳಿ ಬರೆಸ್ಬೇಕು ಅನ್ನೋ ಅವಶ್ಯಕತೆ ಏನಿರೋದಿಲ್ಲ. ತಕ್ಷಣಕ್ಕೆ ಹಾಕ್ಕೋಬೋದು ದೋಸೆ. ಬೇಗನೂ ಆಗುತ್ತೆ ಮತ್ತು ರುಚಿಯಾಗೂ ಇರುತ್ತೆ. ದೋಸೆ ಹಾಕಿದ ನಂತರ ಈ ಥರ 1-2 ಟೀ ಸ್ಪೂನ್ ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಯಾವುದು ಬೇಕೋ ನಿಮ್ಮ ಇಷ್ಟ ಹಾಕ್ಕೊಂಡು ದೋಸೆ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿದ್ದ ಹೆಲ್ತಿಯಾದಂತಹ ರಾಗಿ ಹೆಸರು ಕಾಳಿನ ದೋಸೆ ರೆಡಿಯಾಗುತ್ತೆ. ಬಾಕ್ಸ್ಗಳಿಗೆ ಮತ್ತು ಮಕ್ಕಳಿಗೆ ಸಾಯಂಕಾಲ ಸ್ಕೂಲಿಂದ ಬಂದ ತಕ್ಷಣ ಮಾಡಿಕೊಟ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಬಾಕ್ಸ್ಗಳಿಗೆ ಗಟ್ಟಿ ಆಗೋದಿಲ್ಲ ಬಂಧುಗಳೇ. ಮಾಮೂಲಿ ದೋಸೆಗಳ ಥರ ತುಂಬ ಸ್ಮೂತಾಗಿ ಚೆನ್ನಾಗಿರುತ್ತೆ. ಹಾಗೆ ಸಾಯಂಕಾಲದ ತನಕ ಬೆಳಗ್ಗೆ ಹಾಕಿ ಈ ಥರ ದೋಸೆ ಬಾಕ್ಸ್ಗೆ ಹಾಕ್ಕೊಟ್ರೆ ಸಾಯಂಕಾಲದ ತನಕ ಇದೇ ಥರ ಕ್ರಿಸ್ಪಿಯಾಗಿ ಮೆತ್ತಗೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗ್ತಿರ್ಬೋದು. ಇನ್ನೂ ಒಂದು ದೋಸೆನೂ ಅದೇ ಥರನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮಸಾಲೆ ದೋಸೆಗಿಂತನೂ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಈ ಥರ ಮಾಡಿಕೊಡಿ. ಮಸಾಲೆ ದೋಸೆನೇ ಮರ್ತೋಗ್ಬಿಡ್ತಾರೆ ಮಕ್ಕಳು. ಪದೇ ಪದೇ ಇದನ್ನೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಬಂಧುಗಳೇ. ಅಷ್ಟು ಚೆನ್ನಾಗಿರುತ್ತೆ ಮತ್ತು ಆರೋಗ್ಯ ದೃಷ್ಟಿಯಿಂದನೂ ತುಂಬ ಒಳ್ಳೆಯದು. ಕ್ಯಾಲ್ಶಿಯಂ ಸಮಸ್ಯೆ ಇರ್ತಕ್ಕಂಥವ್ರು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ಗಳು ತೊಗೊಳ್ಳೋ ಬದಲು ಈ ಥರ ರಾಗಿ ಉಪಯೋಗಿಸಿ ಪ್ರತಿದಿನ ಯಾವುದೋ ಒಂದು ಖಾದ್ಯದ ರೂಪದಲ್ಲಿ ರಾಗಿನ ಬಳಸೋದ್ರಿಂದ ವಿಟಮಿನ್ ಡಿ ಕೊರತೆ ನಿವಾರಣೆ ಆಗುತ್ತೆ. ವಿಟಮಿನ್ ಡಿ ಮಾತ್ರೆಗಳು ತೊಗೊಳ್ಳೋದು ತಪ್ಪುತ್ತೆ ಬಂಧುಗಳೇ. ದೋಸೆಗೆ ಮಾವಿನಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ನೋಡಿ ಹಸಿಮೆಣ್ಸಿನ್ಕಾಯಿ ಈ ಥರ ಹುರಿದಿಟ್ಕೊಂಡಿದ್ದೀನಿ. ಹಸಿ ಕಾಯಿ ತುರಿ ಒಂದು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಬಂಧುಗಳೇ. ಮತ್ತು ಮಾವಿನಕಾಯಿನ ಈ ಥರ ತುರಿದಿಟ್ಕೊಂಡಿದ್ದೀನಿ. ಮತ್ತು ಕರಿಬೇವು, ಜೀರಿಗೆನ ಹುರಿದಿಟ್ಕೊಂಡಿದ್ದೀನಿ ಬಂಧುಗಳೇ. ಇವಾಗ ಮಿಕ್ಸಿ ಜಾರ್ ತೊಗೊಂಡು ಹಸಿಮೆಣ್ಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ ಬಂಧುಗಳೇ. ಆರೋಗ್ಯಕರವಾದ ದೋಸೆ ಮತ್ತು ಮಾವಿನಕಾಯಿ ಚಟ್ನಿನ ನೀವು ಒಮ್ಮೆ ಮಾಡಿ ಸವಿರಿ. ನೋಡಿ ಈ ಥರ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ನಂತರ ತುರಿದಿಟ್ಕೊಂಡಿರ್ತಕ್ಕಂಥ ಮಾವಿನಕಾಯಿನ ಸೇರಿಸ್ಕೋಬೇಕು. ಮಾವಿನಕಾಯಿ ಸ್ವಲ್ಪ ಹಣ್ಣಾಗಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಬಂಧುಗಳೇ ಚಟ್ನಿ. ಹಸಿ ಮಾವಿನಕಾಯಿ ಚಟ್ನಿಗಿಂತಲೂ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಒಮ್ಮೆ ಮಾಡಿಕೊಂಡು ತಿನ್ನಿ ಈ ಸೀಸನ್ನಲ್ಲೊಮ್ಮೆ. ನೋಡಿ ಎಲ್ಲನೂ ಮಿಕ್ಸಿ ಈ ಥರ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡಾದಮೇಲೆ ದೋಸೆ ಜೊತೆ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾದಂತಹ
ಟಿಫನ್ ರೆಡಿಯಾಗುತ್ತೆ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.